ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅಶಸ್ ಕ್ರಿಯೇಟಿವ್ ಕಾರ್ನರ್. ನಾವಿತ್ತು ಕೇರಳ ಟಿಫನ್ ಅಂತ ನಿಯರ್ ವೈಟ್ ಫೀಲ್ಡ್ ಹತ್ರ ಇದೆ ಒಂದು ರೆಸ್ಟೋರೆಂಟಿಗೆ ಬಂದಿದ್ದು. ಸರಿ, ಹಸ್ಬೆಂಡ್ ಸಂಡೇ ಸುಮ್ಮನೆ ಎಲ್ಲ ಹೊರಡೆ ಹೋಗೋಣ ಅಂತ ಹೇಳಿದರು. ಹಾಗಾಗಿ ನಮಗೆ ಸಿಗದೆ ವೀಕೆಂಡ್ ಸ್ಪೆಂಡ್ ಮಾಡಲಿಕ್ಕೆ ಫ್ಯಾಮಿಲಿ ಜೊತೆ. ಸರಿ, ಹಾಗಾಗಿ ಇಲ್ಲಿ ಕೇರಳ ಟಿಫನ್ ಅಂತ ರೆಸ್ಟೋರೆಂಟಿಗೆ ಬಂದಿದ್ದು. ತುಂಬ ಚೆನ್ನಾಗಿದೆ, ಆ್ಯಂಬಿಯನ್ಸ್ ಅದೆಲ್ಲ ಚಿಕ್ಕದಾಗಿದೆ, ಆದರೆ ತುಂಬ ಚೆನ್ನಾಗಿದೆ. ತುಂಬ ಜನ ಕೂಡ ಬಂದಿದ್ದರು. ಕೇರಳ ಫುಡ್ ಟ್ರೈ ಮಾಡೋಣ ಅಂಥೇಳಿ ಇಲ್ಲಿಗೆ ಬಂದಿದ್ದೀವಿ. ನೋಡೋಣ ಏನೇನು ಐಟಮ್ ಇದೆ ಅಂತ. ಕೇರಳ ಅಂದಮೇಲೆ ನಿಮಗೆ ಗೊತ್ತು, ವೆರೈಟಿಯಾದ ಐಟಮ್ ಇರುತ್ತೆ. ಬನ್ನಿ ಹೋಗಿ ಟೇಸ್ಟ್ ಮಾಡೋಣ, ಯಾವ್ಯಾವ ಐಟಮ್ ಇದೆ, ಯಾವ್ಯಾವ ರೀತಿ ಇದೆ ಅಂತೆಲ್ಲ ನೋಡೋಣ. ಹಸ್ಬೆಂಡ್ ಆಲ್ರೆಡಿ ಕೂತ್ಕೊಂಡಿದ್ದಾರೆ, ನಾನು ಪಾಪು ಎಲ್ಲ ಸ್ವಲ್ಪ ಟಯರ್ಡ್ ಆಗಿದ್ದು ಹೊರಗಡೆ ಹೋಗಿ ಬಂದು. ಹಾಗಾಗಿ ಈಗ ನಾವಿಲ್ಲಿ ಕ್ರ್ಯಾಬ್ ಸೂಪ್ ಆರ್ಡ್ರ್ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿದೆ ಕ್ರ್ಯಾಬ್ ಸೂಪ್ ಅಂತ, ನನಗಂತೂ ತುಂಬ ಇಷ್ಟ ಆಯಿತು. ಕೊಕೊನಟ್ ಮಿಲ್ಕ್ ಹಾಕಿ ಮಾಡಿದರು. ಯಾರೆಲ್ಲ ಕೇರಳ ಅಥೆಂಟಿಕ್ ಫುಡ್ನ ಟ್ರೈ ಮಾಡಬೇಕಂತಿದ್ದೀರಾ, ಕೇರಳ ಟಿಫನಿಗೆ ಬಂದು ಟೇಸ್ಟ್ ಮಾಡಿ. ಪಾಪು ನೋಡ್ಬೋದು, ಹಾರ್ಟು ಸ್ಮೈಲಿ ಎಲ್ಲ ಕೊಡ್ತಾಯಿದ್ದಾಳೆ. ಹಾಗೆ ನಾವಿಲ್ಲಿ ಕ್ರ್ಯಾಬ್ ಸೂಪು, ಮಶ್ರೂಮ್ ಮಂಚೂರಿ, ಬನಾನಾ, ಹಾಗೆ ಪರಾಟ ಕೂಡ ಆರ್ಡ್ರ್ ಮಾಡಿದ್ದು. ಬನಾನಾ ಲೀಫ್ ಪರಾಟ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಫುಡ್ಡು. ಇಲ್ಲಿ ನನಗೆ ಕ್ರ್ಯಾಬ್ ಸೂಪ್ ಟ್ರೈ ಮಾಡ್ತಾಯಿದ್ದೀನಿ, ನೋಡ್ಬೋದು ತುಂಬ ಚೆನ್ನಾಗಿತ್ತು. ಕ್ರ್ಯಾಬ್ ಸೂಪ್ ಅಂತೂ ನನಗೆ ಲೈಕ್ ಆಯಿತು. ಯಾರೆಲ್ಲ ಇಲ್ಲಿ ಹೋದರೆ ಕ್ರ್ಯಾಬ್ ಸೂಪ್ನ ಮಸ್ಟ್ ಆ್ಯಂಡ್ ಟ್ರೈ ಮಾಡಿ. ಕೊಕೊನಟ್ ಮಿಲ್ಕ್ ಹಾಕಿ ಮಾಡಿರುವಂಥದ್ದು, ತುಂಬ ಟೇಸ್ಟ್ ಡಿಫ್ರೆಂಟ್ ಆಗಿತ್ತು ಟೇಸ್ಟ್. ಮಾಮೂಲಿ ಸೂಪ್ ಕುಡಿಯೋಕ್ಕಿಂತ ಕೊಕೊನಟ್ ಮಿಲ್ಕ್ ಹಾಕಿ ಕುಡಿತೀರಲ್ವ, ಅದು ತುಂಬ ಟೇಸ್ಟಿಯಾಗಿದೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಹಾಗೆ ಇದು ಬನಾನಾ ಸ್ವೀಟ್ ಕೇರಳ ಡಿಶ್, ಅದು ಕೂಡ ತುಂಬ ಚೆನ್ನಾಗಿತ್ತು. ಹಸ್ಬೆಂಡ್ ನಾನ್ ವೆಜ್ ತಿನ್ನಲ್ಲ, ಹಾಗೆ ಅವರು ವೆಜ್ ತೊಗೊಂಡಿದ್ರು. ಪೆಪ್ಪರ್ ಮಶ್ರೂಮು, ಹಾಗೆ ವೆಜಿಟೇಬಲ್ ಸ್ಟೂ, ವೆಜಿಟೇಬಲ್ ಬಾತ್ ಆ ಥರ ಆರ್ಡ್ರ್ ಮಾಡಿದರು. ನಮಗೆ ಮಟನ್ ಬಿರಿಯಾನಿ, ಹಾಗೆ ಕ್ರ್ಯಾಬ್ ಸೂಪು, ಇಲ್ಲಿ ಮಶ್ರೂಮ್ದು ಬನಾನಾ ಲೀಫ್ ಪೋಟ್ಲಿ ತೊಗೊಂಡಿದ್ದು. ಇದು ನೋಡೋಣ ಹೇಗಿದೆ ಅಂತ. ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನಾನು. ಇದರಲ್ಲಿ ಮಶ್ರೂಮಲ್ಲಿ ಹಾಕಿ ತೊಗೊಂಡಿದ್ದು. ನಾನ್ ವೆಜ್ಜಲ್ಲಿ ಸಿಗೋದಂತೆ. ಹಸ್ಬೆಂಡ್ ನಾನ್ ವೆಜ್ ತಿನ್ನಲ್ಲಲ್ವ, ಹಾಗಾಗಿ ಇಬ್ಬರು ಶೇರ್ ಮಾಡೋಣ, ಟೇಸ್ಟ್ ಮಾಡಿ ನೋಡು ಫಸ್ಟ್ ಟೈಮು ಅಂತ ಹೇಳಿದರು. ಹಾಗಾಗಿ ಇಲ್ಲಿ ನೋಡ್ತಾಯಿದ್ದೀನಿ, ಬನಾನದಲ್ಲಿ ಫುಲ್ ಕವರ್ ಮಾಡಿಕೊಟ್ಟಿದ್ದಾರೆ. ಪರಾಟ ಇದು. ಈ ಪರೋಟನ ಮಶ್ರೂಮ್ ಗ್ರೇವಿ ಇದೆಲ್ಲ ಅದನ್ನು ಹಾಕಿ ಸ್ಟಫ್ ಮಾಡಿ ಬನಾನಾ ಲೀಫಲ್ಲಿ ಕೊಡ್ತಾರೆ. ನೋಡ್ಬೋದು, ಇಲ್ಲಿ ಸ್ಮಾಲ್ ಮಶ್ರೂಮ್ ಹಾಕಿದ್ದು ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಚೆನ್ನಾಗಿತ್ತು. ನನಗೊಬ್ಳಿಗೆಂದು ತಿನ್ನೋಕ್ಕಾಗಲ್ಲ, ಹಾಗಾಗಿ ವೆಜ್ಜೇ ತೊಗೊಳ್ಳಿ, ಇಬ್ಬರು ಶೇರ್ ಮಾಡಿ ತಿನ್ನೋಣ ಅಂತ ತೊಗೊಂಡೆ. ನಾವು ಎಲ್ಲೇ ಹೋದರೂ ಸ್ವಲ್ಪ ತೊಗೋತೀವಿ, ಎಲ್ಲನೂ ಟೇಸ್ಟ್ ಮಾಡಿ ನೋಡ್ತೀವಿ. ನಾವಿಬ್ಬರು ಫುಡ್ ಲವರ್ಸು, ಎಲ್ಲೋದ್ರೂ ಜಸ್ಟ್ ಸ್ವಲ್ಪ ತೊಗೊಂಡು ಎಲ್ಲನೂ ಟೇಸ್ಟ್ ಮಾಡ್ತೀವಿ. ಹಸ್ಬೆಂಡ್ ನನಗಂತ ಎಲ್ಲಾದರೂ ಕರ್ಕೊಂಡು ಬಂದು ವೀಡಿಯೋ ಮಾಡೋಣ, ಬಾ ಹೋಗೋಣ, ಟೇಸ್ಟ್ ಮಾಡು ಫುಡ್ನ ಅಂತಾರೆ. ಹಾಗಾಗಿ ತುಂಬ ಸಪೋರ್ಟಿವ್ ಆಗಿರ್ತಾರೆ, ಖುಷಿಯಾಗುತ್ತೆ. ಹಾಗೆ ಮಕ್ಕಳು ಕೂಡ ಅಷ್ಟೇ. ಹಾಗೆ ನಮ್ಮ ಇವಾಗೆ ಮಟನ್ ಬಿರಿಯಾನಿ ಇಷ್ಟ ಅಂತೇಳಿ ಅವಳಿಗೋಸ್ಕರ ಮಟನ್ ಬಿರಿಯಾನಿ ತೊಗೊಂಡಿದ್ದೀವಿ. ಈಗ ಅವಳು ಟೇಸ್ಟ್ ಮಾಡಿ ಹೇಳ್ತಾಳೆ, ಇದು ಅವಳ ಟರ್ಮ್ ಮಟನ್ ಬಿರಿಯಾನಿ ಟೇಸ್ಟ್ ಚೆನ್ನಾಗಿತ್ತು ಅಂತ ಖುಷಿಪಟ್ಲು. ಅವಳಿಗೆ ಮಟನ್ ಬಿರಿಯಾನಿ ತುಂಬ ಇಷ್ಟ. ತಿನ್ನೋದೇ ಸ್ವಲ್ಪ, ಆದರೆ ಮಟನ್ ಬಿರಿಯಾನಿ ಬೇಕು ಮೇಡಮ್ಗೆ. ಈ ಮೇಡಮ್ ನೋಡ್ಬೋದು ಇಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ. ಹಾಗೆ ಮ್ಯಾಂಗೋ ಜ್ಯೂಸ್ ಕೂಡ ತೊಗೊಂಡಿದ್ದು. ಪಾಪು ನಾನು ಡ್ಯಾನ್ಸ್ ಮಾಡ್ತೀನಿ, ವೀಡಿಯೋ ಮಾಡಿ ಮಮ್ಮಿ ಅಂದ್ಲು. ಅವಳು ವೀಡಿಯೋ ಮಾಡ್ತಾಯಿದ್ದೀನಿ. ಮಕ್ಕಳಿಗೊಂದು ಆಸೆ ಅಲ್ವಾ, ನಾವೇನಾದ್ರು ಮಾಡಿದಾಗ ಅವ್ರಿಗೆ ರಿಜೆಕ್ಟ್ ಮಾಡ್ದಲೇ ಮಾಡು ಪರವಾಗಿಲ್ಲ ಅಂತ ಹೇಳಬೇಕು. ಅವ್ರು ಮಾಡೋದೇ ಈ ಥರ ಅಪರೂಪ. ಏನಾದ್ರು ಮಾಡ್ತಾರೆ ಅಂದಾಗ ಅವರಿಗೆ ಎನ್ಕರೇಜ್ ಮಾಡಬೇಕು, ಯಾವಾಗಲೂ ಸರಿ ಮಾಡು ಅಂತೇಳಿ. ಅವಳೇನೋ ಖುಷಿಯಲ್ಲಿ ಮ್ಯೂಸಿಕ್ ಹಾಕಿದ್ರು, ಆ ಮ್ಯೂಸಿಕ್ ನಾನು ಹಾಕೋಕ್ಕಾಗಲ್ಲ, ಕಾಪಿ ರೈಟ್ ಬರುತ್ತೆ. ಹಾಗೆ ಸರಿ ಮಾಡು, ವೀಡಿಯೋ ಮಾಡ್ತೀನಿ ಅಂದೆ. ಅವಳು ಖುಷಿಯಾಗಿ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಹಾಗಾಗಿ ತುಂಬ ಖುಷಿಯಾಯಿತು. ಫ್ಯಾಮಿಲಿ ಜೊತೆ ಒಂದು ಟೈಮ್ ಕೂಡ ಸ್ಪೆಂಡ್ ಮಾಡಿದು. ನೀವು ಯಾರಾದರೂ ಒಂದು ಒಳ್ಳೆ ರೆಸ್ಟೋರೆಂಟ್, ಕೇರಳ ರೆಸ್ಟೋರೆಂಟ್ ಹುಡುಕ್ತಿದ್ರೆ ಇಲ್ಲಿ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಕೇರಳ ಟಿಫನ್ ಅಂತ. ನಿಮಗೆ ಪುಟ್ಟು, ಕಡಲೆಕರಿ, ಕೇರಳದ ಡಿಶಸ್ ನಿಮಗೆ ಎಲ್ಲನೂ ಸಿಗ್ತಾ ಹೋಗುತ್ತೆ. ನಿಮಗೆ ಯಾವ ರೀತಿ ಬೇಕು ಡಿಶಸ್ ಇಲ್ಲಿ ಸಿಗುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನಾವು ಕೂಡ ನಮ್ಮ ಫ್ಯಾಮಿಲಿ ಟೈಮ್ನ ಚೆನ್ನಾಗಿ ಎಂಜಾಯ್ ಮಾಡಿದ್ದು. ಹಾಗೆ ಒಂದು ಲಾಸ್ಟ್ ಫೈನಲಿ ವೀಡಿಯೋ ಹಾಗೆ ಫೋಟೋಶೂಟ್ ಕೂಡ ಮಾಡಿಕೊಂಡು. ಓಕೆ, ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಫಾರ್ ಮೋರ್ ವಿಡಿಯೋ. ಮತ್ತೊಂದು ವಿಡಿಯೋದಲ್ಲಿ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ